ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಇದು ಕ್ಷೇತ್ರದ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅನ್ನೋ ಒಂದು ವಿಚಾರ ಈಗ ಆ ಭಾಗದ ಶಾಸಕರ ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಇವತ್ತು ಸಭೆಯನ್ನ ನಡೆಸಿ ಮುಂದೆ ಯಾವ ರೀತಿಯ ತೀರ್ಮಾನವನ್ನ ಮಾಡಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ತೀರ್ಮಾನಗಳನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ನೀವು ಈ ತರ ಸಭೆಗಳನ್ನ ಮಾಡಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ಕೊಡ್ತಾ ಇರ್ತಕ್ಕಂಥದ್ದು ಏನಿದೆ ಅನ್ನೋ ಒಂಥರ ಬ್ಲಾಕ್ ಮೇಲ ಸರ್? ಬ್ಲ್ಯಾಕ್ ಮೇಲ್ ಅಲ್ಲ, ವೈಟ್ ಮೇಲ್. ಯಾಕೆ ಬ್ಲ್ಯಾಕ್ ಮೇಲ್ ಹೇಳಿ? ನಮ್ಮ ಕಷ್ಟ ಹೇಳ್ಕೊಳ್ತಾ ಇದ್ದೀವಿ. ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೇನು ಎಲ್ಲಾ ಶಾಸಕರು ಒಗ್ಗಟ್ಟಾಗಿ ಮನವಿ ಮಾಡಿದ್ರು ಕೂಡ ನಮ್ಮ ಮದುವೆಗೆ ಸ್ಪಂದನೆ ಸಿಗಲಿಲ್ಲ. ಹೈಕಮಾಂಡ್ನಲ್ಲಿ ನಮ್ಮ ಬೇಡಿಕೆ ಈಡೇರಲಿಲ್ಲ, ನಮ್ಮ ಜಿಲ್ಲೆಗೆ ಸಿಗಲಿಲ್ಲ ಅಂತೇಳಿ ನಮ್ಮ ಕಷ್ಟಗಳನ್ನ ಚರ್ಚೆ ಮಾಡೋ ಮುಖಾಂತರ ನಾವು ಮುಂದೆ ಯಾವ ಕ್ರಮ ಕೈಗೊಳ್ಳಬೇಕು, ನಾವು ಯಾವ ರೀತಿ ಸಾಗಬೇಕು. ಇವತ್ತು ಆಕ್ರೋಶಗೊಂಡಿರತಕ್ಕಂಥ, ನಿರಾಸೆಗೊಂಡಿರತಕ್ಕಂಥ ಕಾಂಗ್ರೆಸ್ ಮುಖಂಡರನ್ನ, ಕಾಂಗ್ರೆಸ್ ನಾಯಕರನ್ನ, ಆ ಜಿಲ್ಲೆಯ ಜನತೆಯನ್ನ ಯಾವ ರೀತಿ ಸಮಾಧಾನ ಪಡಿಸಬೇಕು. ಇವತ್ತು ಅವರು ನಮ್ಮ ಬಗ್ಗೆ ಏನು ಉಂಟಾಗಿದೆ? ಇವರು ನಮ್ಮ ಜಿಲ್ಲೆಯ ಶಾಸಕರು ಅಸಮರ್ಥರು, ಹೈಕಮಾಂಡ್ ಅಲ್ಲಿ ಇವರು ಯೋಗ್ಯತೆಗೆ ಒಂದು ಮಿನಿಸ್ಟರ್ ಮಾಡೋ ಹಾಗಿಲ್ಲ ಅನ್ನೋ ಒಂದು ಮಾತು ಚರ್ಚೆ ಆಗ್ತಾ ಇದೆ. ವಾಟ್ಸಪ್ಗಳಾಗ್ತಾರೆ, ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮುಂದೆ ನಾವು ಕೇವಲ ಕಾಂಗ್ರೆಸ್ ಪಕ್ಷದಿಂದೇ ಗೆಲ್ಲೋದಿಲ್ಲ. ನಾವೇನು ಕೋಲಾರ ಜಿಲ್ಲೆ ಎಲ್ಲಾ ಶಾಸಕರು, ನಾನಾಗ್ಬೋದು, ನಂಜೇಗೌಡ ಆಗ್ಬೋದು, ಕೊತ್ತೂರು ಮಂಜು ಆಗ್ಬೋದು, ನಾವೆಲ್ಲ ಕೂಡ ಪಕ್ಷದ ಟಿಕೆಟ್ ಜೊತೆಗೆ ಸ್ವಂತ ವರ್ಚಸ್ಸಿನ ಮೇಲೆ ಕೂಡ ಗೆಲ್ತೀವಿ. ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಲ್ಲ. ಖಂಡಿತ ಕೂಡ. ಈಗ ಎಲ್ಲ ಕೂಡ ಹಿಂದೆ ಒಂದು ಕಾಲ ಇತ್ತು, ಅಸುಕರು ಗುರುತಿದ್ದಾಗ, ಹಿಂದೆ ನಮ್ಮನ್ನು ಕಾಂಗ್ರೆಸ್ ಕೈ ಗುರುತಿದ್ದಾಗ ಕಾಂಗ್ರೆಸ್ ಪಕ್ಷ ದೀಪಾನ ಸಿಕ್ಬಿಟ್ರೆ ಗೆದ್ದಂತ ಭಾವನೆ ಇತ್ತು. ನಾನು ಕಂಡಿದ್ದೆ ಹದಿನೈದರಿಂದ. ಇವತ್ತು ಆ ಭಾವನೆ ಇಲ್ಲ ಸ್ವಾಮಿ. ಯಾರು ನಿಜವಾಗ್ಲೂ ಕಾನ್ಸ್ಟಿಟ್ಯೂನ್ಸಿ ಸೇವೆ ಮಾಡ್ತಾನೆ, ಯಾರಲ್ಲಿ ಇರ್ತಾನೆ, ಯಾರು ಜನ ಸಿಗ್ತಾನೆ, ಅವನ ಜನ ಗುರುತಿಸ್ತಾರೆ ಪಕ್ಷಾತೀತವಾಗಿ. ಆ ವರ್ಚಸ್ಸನ್ನ ಕಳೆದ 35 ವರ್ಷದಿಂದ ನಾನು ಬೆಳೆಸ್ಕೊಂಡ್ ಬಂದಿದ್ದೇನೆ. ನನಗೆ ಈ ಗತಿ ಆದ್ರೆ ಮುಂದೆ ಬೇರೆಯವ್ರಿಗೆ ಏನಂತ ಯೋಚನೆ ಮಾಡಿ. ಸರ್, ನಾವು ನೋಡ್ತಾ ಇದ್ವಿ, ನೀವು ಸಿದ್ದರಾಮಯ್ಯ ಮನೆಗೆ ಓಡಾಡಿದ್ದು, ಡಿ ಕೆ ಶಿವಕುಮಾರ್ ಮನೆ ಬಾಗಿಲು ತಟ್ಟಿದ್ದು. ಏನ್ ಸರ್ ಉಪಯೋಗ? ಸಿದ್ದರಾಮಯ್ಯ ಮನೆ, ಖರ್ಗೆ ಸಾಹೇಬರ ಮನೆ, ಡಿ ಕೆ ಮನೆ ಓಡಾಡಿ ಚಪ್ಪಲಿ ಸೌದ ಶೂ ಸಂದೋಗಿ ಇವಾಗ ಚಪ್ಪಲಿಗೆ ಬಂದಿದ್ದೀವಿ. ಎಲ್ಲ ಕಡೆ ಹೋಗಿದ್ವಿ, ಎಲ್ಲರಿಗೂ ಮನವಿ ಮಾಡಿದ್ವಿ. ನಮ್ಮ ಜಿಲ್ಲೆಯ ಪರಿಸ್ಥಿತಿಯನ್ನ, ನಮ್ಮಗಳ ಪರಿಸ್ಥಿತಿಯನ್ನ ಎಲ್ಲ ವಿವರಣೆ ಮಾಡಿ ಹೇಳಿದಾಗ ಕೂಡ ಅವ್ರ ಮನಸ್ಸು ಕರಗಲಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್? ಸರ್, ಪ್ರಮುಖವಾಗಿ ಕೋಲಾರ ಜಿಲ್ಲೆಗೆ ಸರ್ ಪ್ರತಿ ಬಾರಿನೂ ಹೊರಗಿನವರೇ ಜಿಲ್ಲಾ ಉಸ್ತುವಾರಿಯಾಗಿ ಬರ್ತಾ ಇರ್ತಾರಲ್ಲ ಸರ್? ನಮ್ಮ ದುರ್ದೈವ, ಕೋಲಾರ ಜಿಲ್ಲೆಯ ಜನ ದುರ್ದೈವ. ಅದು ದುರ್ದೈವ. ಒಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನ ಒಂದು ನಮ್ಮ ಅವಕೃಪೆ, ಹಾಗಾಗಿ ನಾವು ಅನುಭವಿಸ್ತಾ ಇದ್ದೀವಿ ಅಷ್ಟೇ. KH ಮುನಿಯಪ್ಪ ಅವರು ಕೂಡ ಅಡ್ಡಗಾಲ ಹಾಕಿದ್ದಾರೆ, ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬಾರ್ದು ಅಂತ. ಮೊದಲಿಂದ ಹಾಗೇನೆ ಅವರೊಬ್ಬರು MP ಗೆಲ್ಲಬೇಕು, ಬೇರೆ ಯಾರು ಶಾಸಕರಾಗಿ ಗೆಲ್ಲಬಾರ್ದು ಅಂತ ಅವ್ರ ಅಜೆಂಡಾ ಮೊದಲಿಂದ ಕೂಡ. ತಪ್ಪಿ ನಾವು ಎದುರಿಸ್ಕೊಂಡು ಎದ್ಬಿಟ್ಟಿದ್ದೀವಿ. ಏನೋ ಅವ್ರಿಗೆ ನುಂಗದಾರ ತುತ್ತು. ಮುಂದೆ ನನ್ನ ಮಗಳ ಭವಿಷ್ಯಕ್ಕೆ ಅಡ್ಡ ಬರ್ತದೋ, ನಾನು ಕುಟುಂಬವನ್ನು ಮದುವೆ ತಗೊಂಡು MP ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಅಡ್ಡ ಬರುತ್ತೋ ಅನ್ನೋ ಒಂದು ಮುಂದಿನ ಆಲೋಚನೆ ಅವ್ರದ್ದು. ಅದಕ್ಕೆ ಸಾಮಾನ್ಯವಾಗಿ ಅವರು ಈ ಮೊಳಗೆ ಚಿಗುರ್ತಾ ಇದ್ದಾನೆ ಚೂಟ್ ಹಾಕೋದು ವಾಡಿಕೆ ಅವರಿಗೆ. ಅದೇನು ಹೊಸ್ತಲ್ಲ. ಇಲ್ಲಿ ಬಿಡಿ, ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಜನರ ಆಶೀರ್ವಾದ, ಭಗವಂತನ ಆಶೀರ್ವಾದ ನಮಗಿದ್ರೆ ನಮಗೆ ಎಲ್ಲಿ ತನಕ ಜನ ಆಶೀರ್ವಾದ ಮಾಡ್ತಾರೆ ಅಲ್ಲಿ ತನಕ ಅಭಿವೃದ್ಧಿ ಮಾಡ್ತೀರಿ, ಜನರ ಸೇವೆ ಮಾಡ್ತೀವಿ. ಹಣಬಲ ಇದ್ದವ್ರದ ಪಟ್ಟಿಯಲ್ಲಿ ಸರ್, ಹಣಬಲ ಇದ್ದವರು ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡ್ರು ಅಂತ ಅದು ಜಗಜ್ಜಾಹೀರ, ನಾನು ಹೇಳಕ್ ಹೋಗೋದಿಲ್ಲ ಬಗ್ಗೆ. ಸೊ ಇದಿಷ್ಟು ಬಂಗಾರಪೇಟೆ ನಾರಾಯಣಸ್ವಾಮಿ ಅವರ ಮಾತು. ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಪ್ರಮುಖವಾಗಿ ಕೋಲಾರ ಜಿಲ್ಲೆ ಜನತೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ, ನಮಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಲ್ಲ, ಸ್ವಂತ ವರ್ಚಸ್ಸಿಂದಲೂ ಕೂಡ ನಾವು ಗೆದ್ದು ಬರ್ತೀವಿ ಅನ್ನೋ ಒಂದು ಸವಾಲನ್ನ ಹಾಕ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.